ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ರತನ್ ಟಾಟಾ ಅವರು ಹೇಳಿರುವಂತಹ ಒಂದಷ್ಟು ಸಾಲುಗಳು ಮತ್ತು ಅವುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಹಾಗಾದರೆ ರತನ್ ಟಾಟಾ ಅವರು ಹೇಳಿರೋಂಥ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಕಬ್ಬಿಣವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ, ಅದರಲ್ಲಿರುವ ತುಕ್ಕು ಮಾತ್ರ ಅದನ್ನು ನಾಶ ಮಾಡಲು ಸಾಧ್ಯ. ಅದೇ ತರಹ ಮನುಷ್ಯನನ್ನು ಯಾರೊಬ್ಬರು ನಾಶ ಮಾಡಲು ಸಾಧ್ಯವಿಲ್ಲ, ಆತನ ಮನಸ್ಥಿತಿಯೇ ಅವನ ನಾಶಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ ರತನ್ ಟಾಟಾ ಅವರು ಹೇಳಿದ್ದಾರೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಈಗ ನೋಡಿ, ಕಬ್ಬಿಣವನ್ನು ನಾವು ಏನೇ ಮಾಡಿದರೂ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಹಾಗೇನಾದರೂ ಕಬ್ಬಿಣ ನಾಶ ಆಗುತ್ತೆ ಅಂದರೆ ಅದು ತುಕ್ಕಿನಿಂದ ಮಾತ್ರ. ಅದು ತುಕ್ಕು ಹಿಡಿದಾಗ ಮಾತ್ರ ಆ ಕಬ್ಬಿಣ ನಾಶ ಆಗುತ್ತೆ. ಅದನ್ನು ಬಿಟ್ಟರೆ ನಾವು ಬೇರೆ ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಕಬ್ಬಿಣವನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಈ ಮನುಷ್ಯನ ಯಾರೊಬ್ಬರಿಂದನೂ ನಾಶ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆತನ ಮನಸ್ಥಿತಿಯೇ ಅವನ ನಾಶಕ್ಕೆ ಕಾರಣ ಆಗುತ್ತೆ. ಈಗ ನೋಡಿ, ನಾವು ಎಷ್ಟೋ ಸಲ ಅನ್ಕೋತೀವಿ, ನಾನು ಅವ್ರ ಸಹವಾಸ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ, ಇವನು ಅವನ ಸಂಘ ಬಯಸ್ದ, ಅವನ ಸಹವಾಸವನ್ನು ಮಾಡಿ ಇವನ ಜೀವನವನ್ನು ನರಕ ಮಾಡ್ಕೊಂಡ, ಇವನ ನಾಶಕ್ಕೆ ಅವನೇ ಕಾರಣ ಆದಂತ ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ. ಅದನ್ನು ಅಂದಿರೋರನ್ನ ನಾವು ಕೇಳಿರ್ತೀವಿ. ಆದರೆ ನಿಜವಾಗ್ಲೂ ಆ ಮನುಷ್ಯನ ನಾಶಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ಆತನ ಮನಸ್ಥಿತಿಯೇ ಅವನ ನಾಶಕ್ಕೆ ಕಾರಣ ಆಗುತ್ತೆ. ಹೇಗೆ ಅಂತಂದರೆ, ಈಗ ನೋಡಿ, ಮನುಷ್ಯನ ಮನಸ್ಥಿತಿ ಈಗಿದ್ದಂಗೆ ಇನ್ನು ಒಂದು ಕ್ಷಣದಲ್ಲಿರಲ್ಲ. ಒಂದೊಂದು ಕ್ಷಣದಲ್ಲೂ ಒಂದೊಂದು ರೀತಿ ಯೋಚನೆಯನ್ನು ಮಾಡ್ತಾನೆ, ಆಲೋಚನೆಯನ್ನು ಮಾಡ್ತಾನೆ. ಈಗ ಏನೋ ಒಂದನ್ನು ನೋಡಿದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ಅವನ ಮನಸ್ಸು ಓಡ್ತಾ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಿಂತಾಗ ಆಗ ಬೇರೆ ರೀತಿ ಆತನ ಮನಸ್ಸು ಓಡ್ತಾ ಇರುತ್ತೆ ಅಲ್ವಾ. ಆತ ಯಾವ ರೀತಿ ಚಿಂತೆಯನ್ನು ಮಾಡ್ತಾನೆ, ಆತ ಯಾವ ರೀತಿ ಯೋಚನೆಯನ್ನು ಮಾಡ್ತಾನೆ ಅನ್ನೋದ್ರ ಮೇಲೆ ಆತನ ಭವಿಷ್ಯ ನಿರ್ಧಾರವಾಗಿರುತ್ತೆ ಅಲ್ವಾ. ಈಗ ಯಾವುದೋ ಒಂದು ವಿಷಯ ಅದನ್ನು ನಾವು ಹೇಗೆ ನಮ್ಮ ಮನಸ್ಸಿಗೆ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯಾವುದೋ ಒಂದು ವಿಚಾರವನ್ನು ನಾವು ನೆಗೆಟಿವ್ ಆಗಿ ತಗೊಳ್ತೀವೋ ಅಥವಾ ಅದನ್ನು ನಾವು ಪಾಸಿಟಿವ್ ಆಗಿ ತಗೋತೀವೋ, ಆ ವಿಚಾರದ ಬಗ್ಗೆ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ, ನಾವು ಹೇಗೆ ನಿರ್ಧಾರವನ್ನು ತಗೋತೀವಿ ಅನ್ನೋದ್ರ ಮೇಲೆ ಅದು ಏನೋ ಒಂದು ಆಧಾರವಾಗಿರುತ್ತೆ ಅಲ್ವಾ. ನಾವು ಹೇಗೆ ಯೋಚನೆ ಮಾಡ್ತೀವಿ, ನಾವು ಯಾವ ರೀತಿ ನಿರ್ಧಾರಗಳನ್ನು ತಗೋತೀವಿ, ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ತಗೋತೀವೋ ನೆಗೆಟಿವ್ ಆಗಿ ತಗೋತೀವೋ ಅನ್ನೋದ್ರ ಮೇಲೆ ಅದು ಒಂದು ಆಧಾರವಾಗಿ ಇರುತ್ತೆ ಅಲ್ವಾ. ನಾವು ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೆ ಅದು ನಮ್ಮ ಮನಸ್ಥಿತಿ ನಿರ್ಧಾರ ಆಗುತ್ತೆ. ಈಗ ಯಾವುದೋ ಒಂದು ವಿಷಯನ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಅದರಿಂದ ನಮಗೆ ಯಾವುದೇ ರೀತಿ ಬೇಜಾರಾಗೋದಿಲ್ಲ, ಅದರಿಂದ ನಮಗೆ ಯಾವುದೇ ರೀತಿ ದುಃಖನೂ ಆಗೋದಿಲ್ಲ. ಯಾಕಂದರೆ ನಾವು ಯಾವಾಗಲೂ ಪಾಸಿಟಿವ್ ಮೈಂಡಲ್ಲಿ ಇರ್ತೀವಿ, ಅದರಲ್ಲಿ ನಾವು ಒಳ್ಳೆಯದನ್ನೇ ಹುಡುಕ್ತಾ ಇರ್ತೀವಿ. ಅದರಿಂದ ನಮಗೆ ನೋವು ಅನ್ನೋದು ಆಗೋದಿಲ್ಲ. ಒಂದು ವೇಳೆ ನಾವು ಅದರಲ್ಲಿ ನೆಗೆಟಿವಿಟಿ ಅನ್ನೋದನ್ನು ಹುಡ್ಕೋಕೋದ್ರೆ ಅಲ್ಲಿ ನಮಗೆ ಬರೀ ತಪ್ಪುಗಳೇ ಕಾಣಿಸುತ್ತೆ ಅಲ್ವಾ. ಅಲ್ಲಿ ಬರೀ ನಮ್ಮ ಕಣ್ಣಿಗೆ ಕೆಟ್ಟದ್ದೇ ಕಾಣಿಸುತ್ತೆ. ಆಗ ನಮ್ಮ ಮನಸ್ಸು ಕೂಡ ಅದೇ ರೀತಿ ಇರುತ್ತೆ ಅಲ್ವಾ. ನಾವು ಹೇಗೆ ಯೋಚನೆಯನ್ನು ಮಾಡ್ತೀವಿ, ಯಾವ್ಯಾವ ವಿಚಾರಗಳನ್ನು ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಏನು ನಮ್ಮ ಭವಿಷ್ಯ, ನಮ್ಮ ಬದುಕು, ನಮ್ಮ ಜೀವನ ನಿಂತಿರುತ್ತೆ. ಅದಕ್ಕೆ ನಾವು ಎಷ್ಟೋ ಸಲ ಅಂದಿರ್ತೀವಿ, ನಾವು ಹಾಳಾಗೋದಕ್ಕೆ ಅವರೇ ಕಾರಣ, ಅವರಿಂದನೇ ನಮ್ಮ ಜೀವನ ನಮ್ಮ ಭವಿಷ್ಯ ಹಾಳಾಯಿತು ಅಂತ ನಾವು ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ. ಆದರೆ ಅದು ತಪ್ಪು. ನಾವು ಯೋಚನೆ ಮಾಡೋವಂಥ ರೀತಿ, ನಾವು ಅದನ್ನು ಯಾವ ರೀತಿ ಮನಸ್ಸಿಗೆ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಒಟ್ಟಿನಲ್ಲಿ ನಮ್ಮ ನಾಶಕ್ಕೆ ನಮ್ಮ ಮನಸ್ಥಿತಿನೇ ಕಾರಣವಾಗಿರುತ್ತೆ, ಬಿಟ್ಟರೆ ಬೇರೆ ಯಾರೂ ಹೊಣೆ ಅಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಬ್ಬಿಣವನ್ನು ಯಾರಿಂದನೂ ನಾಶ ಮಾಡೋಕ್ಕಾಗಲ್ಲ,
ಆ ತುಕ್ಕು ಅನ್ನೋದಿರುತ್ತಲ್ಲ, ಅದರಿಂದ ಮಾತ್ರ ಆ ಕಬ್ಬಿಣ ನಾಶ ಆಗೋದಕ್ಕೆ ಸಾಧ್ಯ. ಅದೇ ಥರ ಈ ಮನುಷ್ಯನ ಕೂಡ ಯಾರಿಂದನೂ ನಾಶ ಮಾಡೋಕ್ಕಾಗೋದಿಲ್ಲ. ಆತನ ಮನಸ್ಥಿತಿಯೇ ಅವನ ನಾಶಕ್ಕೆ ಕಾರಣ ಆಗುತ್ತೆ ಅಂತೇಳಿ ಇಲ್ಲಿ ರತನ್ ಟಾಟಾ ಅವರು ಹೇಳಿದ್ದಾರೆ. ಈಗ ಸಾಮಾನ್ಯವಾಗಿ ನಾನು ಮಹಾಭಾರತದ ಒಂದು ವಿಷಯವನ್ನು ತರ್ತೀನಿ. ಈಗ ಈ ದುರ್ಯೋಧನ ಎಲ್ಲದರಲ್ಲೂ ತಪ್ಪುಗಳನ್ನೇ ಹುಡುಕ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಎಲ್ಲವೂ ತಪ್ಪಾಗೆ ಕಾಣಿಸುತ್ತೆ. ಅವನಿಗೆಲ್ಲೂ ಒಳ್ಳೆಯವ್ರ ದರ್ಶನ ಅನ್ನೋದು ಸಿಗೋದೇ ಇಲ್ಲ. ಆದರೆ ಈ ಧರ್ಮರಾಯ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕ್ತಾನೆ. ಅದಕ್ಕೆ ಅವನು ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ. ಆತನಿಗೆ ಒಳ್ಳೆ ರೀತಿಯಲ್ಲೇ ಕಾಣುತ್ತೆ. ಎಲ್ಲ ಪ್ರತಿಯೊಬ್ಬರೂ ಒಳ್ಳೆಯವರಾಗೆ ಕಾಣಿಸ್ತಾರೆ. ಯಾಕೆಂದರೆ ಅವನು ಎಲ್ಲದರಲ್ಲೂ ಒಳಿತನ್ನೇ ಹುಡುಕ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಯಾವುದ್ರಲ್ಲೂ ಕೆಟ್ಟದ್ದು ಅನ್ನೋದು ಸಿಗೋದೇ ಇಲ್ಲ. ಆದರೆ ಈ ದುರ್ಯೋಧನ ಎಲ್ಲದರಲ್ಲೂ ಕೆಟ್ಟದ್ದನ್ನೇ ಹುಡುಕ್ತಾ ಇರ್ತಾನೆ, ಎಲ್ಲದರಲ್ಲೂ ತಪ್ಪುಗಳನ್ನೇ ಕಂಡುಹಿಡಿತಾ ಇರ್ತಾನೆ. ಅದರಿಂದ ಆತನಿಗೆ ಎಲ್ಲವೂ ತಪ್ಪಾಗಿ ಎಲ್ಲವೂ ಕೆಟ್ಟದಾಗೆ ಕಾಣಿಸುತ್ತೆ. ಒಳ್ಳೆಯದು ದರ್ಶನ ಅವನಿಗೆ ಆಗೋದೇ ಇಲ್ಲ. ಹಾಗೆ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಅದು ನಮ್ಗೆ ಕಾಣಿಸುತ್ತೆ. ನಾವು ಹೇಗೆ ನಡ್ಕೋತೀವಿ, ಯಾವ ಒಂದು ವಿಚಾರವನ್ನು ನಾವು ಯಾವ ರೀತಿಯಲ್ಲಿ ತಗೋತೀವಿ, ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ, ನಮ್ಮ ಜೀವನ, ನಮ್ಮ ಮುಂದಿನ ನಿರ್ಧಾರಗಳು ಅದ್ರ ಮೇಲೆ ಆಧಾರವಾಗಿರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಮನುಷ್ಯನ ನಾಶಕ್ಕೆ ಯಾವ ಒಬ್ಬ ವ್ಯಕ್ತಿ, ವಿಚಾರ ಅಥವಾ ಒಂದು ವಸ್ತು ಕಾರಣ ಅಲ್ಲ, ಆತನ ಮನಸ್ಥಿತಿನೇ ಆತನ ನಾಶಕ್ಕೆ ಕಾರಣ ಅಂತೇಳಿ ಇಲ್ಲಿ ರತನ್ ಟಾಟಾ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.